ಬಹುಶಃ ಎತ್ತಿನಹೊಳೆ ಕೋಲಾರಕ್ಕೆ ಬರಬೇಕಾದ್ರೆ ಬಹುಶಃ ನನ್ನ ಮಗ ಶಾಸಕನಾಗಬೇಕು ಅನ್ನೋ ಭ್ರಮೆ ನನಗೂ ಇದೆ. ಬಹುಶಃ ನನ್ನ ಮಗ ಶಾಸಕನಾದ್ಮೇಲೆ ಎತ್ತಿನಹೊಳೆಯಲ್ಲಿ ಬರೋ ಚಾನ್ಸಸ್ಸು ಇದೆ, ಅದಂತೂ ಕನ್ಫರ್ಮು. ನಾನು SLC ಇದ್ದಾಗ PUC ಇದ್ದಾಗ ಎತ್ತಿನಹೊಳೆ ಸ್ಟಾರ್ಟ್ ಆಯಿತು, ನಾನು ಶಾಸಕನಾಗ್ಬಿಟ್ಟಿದ್ದೀನಿ. ಬಹುಶಃ ಮುಂದಿನ ಭವಿಷ್ಯದಲ್ಲಿ ನನ್ನ ಮಗನೇ ಏನಾದರೂ ಶಾಸಕರಾಗಬೇಕಂತ ಹಣೆ ಇದ್ದರೆ ಬಹುಶಃ ಅದಾಗ್ಬೋದು ಅಂತ. ಇದೆಲ್ಲ ಬರೀ ಗಿಮಿಕ್ ಸ್ಕೀಮ್ಗಳು, ಅಂದರೆ ನನ್ನ ದೇವಸ್ಥಾನದಲ್ಲಿ ಇದನ್ನು ಹೇಳಬಾರ್ದು ರಾಜಕಾರಣ, ಇವೆಲ್ಲ ಗಿಮಿಕ್ ಸ್ಕೀಮ್ಗಳು. ಇನ್ನೂ ಸಕಲೇಶ್ವರ ನೀರು ದಾಟಿಲ್ಲ, ಆಗಲೇ ಹಾಸನದಲ್ಲಿ ಗಿಮಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಮೊದಲಿಂದನೂ ಸ್ಟಾರ್ಟ್ ಆಗಿದೆ ಅದಲ್ಲ. ಈಗ ನನ್ನ ಹಣೆ ಬರ ಏನಂತ ಗೊತ್ತಿಲ್ಲ, ಅದ್ರಲ್ಲಿ ಹಣೆ ಬರ ಗೊತ್ತಿಲ್ಲ. ಈ ಕರ್ನಾಟಕದಿಂದ ಗ್ಯಾರಂಟಿಗಳು ಅಮೆರಿಕಗೂ ಸ್ಟಾರ್ಟ್ ಆಗಿದೆ. ಈಗ ಡಿಸೆಂಬರ್ ಎಲೆಕ್ಷನ್ ಇದೆ, ಕಮಲಾ ಹ್ಯಾರಿಸ್ ಅನೌನ್ಸ್ ಮಾಡಿದ್ದಾಳೆ ಅದಲ್ಲ, ನನಗೆ ಗೆಲ್ಸಿದ್ರೆ ಪ್ರತಿ ಕಟ್ಟೋ ಮನೆಗೆ $25,000 ಫ್ರೀ ಕೊಡ್ತೀನಿ ಅಂತ ಅಲ್ಲೂ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿನ ಗಾಳಿ ಅಮೆರಿಕ ಕೂಡ ತಟ್ಬಿಟ್ಟಿದೆ ಇವಾಗ. ಏನೋ ಗೊತ್ತಿಲ್ಲ, ಕಮಲಾ ಹ್ಯಾರಿಸ್ ಏನು ಟ್ರಂಪ್ ಮೇಲೆ ನಿಂತಿದಾರಲ್ಲ, ಆ ಒಂದು ಅನೌನ್ಸ್ ಮಾಡಿದ್ದಾರೆ. ಏನೌನ್ಸ್ ಮಾಡಿದ್ದಾರೆ ಅಂತಂದ್ರೆ, ನಾನು ಗೆದ್ದ ತಕ್ಷಣ ಯಾರು ಮನೆ ಕಟ್ಕೊಂತಾರೆ ಮನೆ ಕಟ್ಟೋರಿಗೆಲ್ಲ $25,000 ಫ್ರೀ ಕೊಡ್ತೀನಿ ಅಂತ. ಈ ಫ್ರೀ ಅನ್ನೋದು ಪ್ರಪಂಚಕ್ಕೆ ಹೊರಟೋಗಿದೆ. ಬಹುಶಃ ಈ ಗಾಳಿ, ಕರ್ನಾಟಕ ಗಾಳಿ ಈಗ ಅಮೆರಿಕ ಕೂಡ ತಗಲಿದೆ ಅಂತ ನನಗೆ ಭಾವನೆ ಇದೆ. ಅಲ್ಲ, ನನಗೆ ಲಾಸ್ಟ್ ವರ್ಷ ಇಲ್ಲಿ ನಾನು ಮೊನ್ನೆ ಮಾತು ಕೊಟ್ಟಿದ್ದೀನಿ, ನನಗೆ ಹೇಳಿದ್ದೆ ಮೊನ್ನೆ, ನೀವು ಎಲ್ಲಿ ನೆಕ್ಸ್ಟ್ ರಥೋತ್ಸವ ಒಳಗಡೆ ಎಲ್ಲೆಲ್ಲಿ ರಥ ಹೋಗುತ್ತೋ ಎಲ್ಲ ಕಡೆ ಸಿಮೆಂಟ್ ಹಾಕ್ಸ್ಕೊಂಡು. ದಿಶಾ ಮೀಟಿಂಗ್ ಆಯಿತು, ತುಂಬ ಚೆನ್ನಾಗಾಯ್ತು. ಇವತ್ತು ಎಲ್ಲ ಅಧಿಕಾರಿಗಳನ್ನ ಒಂದು ರಿವ್ಯೂಸ್ ಮಾಡಿ, ಯಾವ ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಫಂಡ್ ಬರ್ತಾ ಇದೆ, ಸ್ಟೇಟ್ ಗೌರ್ಮೆಂಟಿಂದಕ್ಕಿಂತ ಸೆಂಟ್ರಲ್ ಗೌರ್ಮೆಂಟೇ ಜಾಸ್ತಿ ಬರ್ತಾ ಇದೆ, ಪ್ರಚಾರಕ್ಕೆ ಸ್ವಲ್ಪ ಒತ್ತು ಕೊಡಿ ಅಂತ ಹೇಳ್ತಾ ಯಾವ ಡಿಪಾರ್ಟ್ಮೆಂಟ್ ಏನು ಬರ್ತದೆ ಅಂತ ಎಲ್ಲ ರಿವ್ಯೂಸ್ ಮಾಡಿ ಇವತ್ತು ಸಕ್ಸಸ್ ಮೀಟಿಂಗ್ ಮಾಡಿ ಇವತ್ತು ಬಂದಿದ್ದೀವಿ. ಖಂಡಿತವಾಗ್ಲೂ ಒಂದು ಅಭಿವೃದ್ಧಿ ಕಡೆ ಮೊಳಬಾಗಿಲು ತಗೊಂಡು ಹೋಗ್ಲಿಕ್ಕೆ ನನ್ನ ಶತಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.